ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ರವರು ಗೆಲುವು ಸಾಧಿಸಿರುವುದನ್ನು ಸಂಭ್ರಮಿಸಿ ಬಿಜೆಪಿ ಪಕ್ಷದ ಜಿಲ್ಲೆಯ ಮತ್ತು ನಗರ ಮಂಡಲ ಪದಾಧಿಕಾರಿಗಳು ಶುಭಾಶಯ ಕೋರುವುದರ ಮೂಲಕ ವಿಜಯೋತ್ಸವ ಆಚರಿಸಿದರು. ನಗರದ ಕೋಟೆ ಬಸವ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ ಬಿಜೆಪಿ ಪದಾಧಿಕಾರಿಗಳು, ಇಂದು ಮಂಜುನಾಥ್ರವರು ನಮ್ಮ ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತು ಜಯಶೀಲರಾಗಿರುವುದು ನಮ್ಮ ಪುಣ್ಯ. ಧರ್ಮಸ್ಥಳದ ಸ್ವಾಮಿ ಮಂಜುನಾಥನೇ ನಮ್ಮ ಈ ಡಾಕ್ಟರ್ ಮಂಜುನಾಥ್ರವರನ್ನು ನಮ್ಮ ಬಳಿ ಕಳಿಸಿ ಗೆಲ್ಲಿಸಿದ್ದಾನೆ. ಅದಕ್ಕೆ ನಾವು ಚಿರಋಣಿ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಗರ ಅಧ್ಯಕ್ಷ ಮಂಜಣ್ಣ, ಜಿಲ್ಲಾ ಉಪಾಧ್ಯಕ್ಷ ರಾಜೇಶ್, ಎಸ್ಟಿ ಮೋರ್ಚಾದ ಶ್ರೀನಿವಾಸ್, ಕೋಟೆ ಕಿಟ್ಟಿ, ಕೃಷ್ಣಪ್ಪ, ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ, ಕಾರ್ಯದರ್ಶಿ ಶ್ರೀವಲ್ಲಿ, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪವಿತ್ರ, ಮಹಾದೇವಿ, ರೂಪಾ, ಗೋಪಾಲ್, ಹರೀಶ್, ದಯಾನಂದ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಅಣ್ಣವ್ರಿಗೆ, ಉಪಾಧ್ಯಕ್ಷರು ಹಾಗೂ ಇಲ್ಲಿ ಸೇರಿರುವಂತಹ ಜಿಲ್ಲಾ ಹಾಗೂ ನಗರ ಮುಖಂಡರುಗಳು ಹಾಗೂ ಕಾರ್ಯಕರ್ತರು, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳು ಇಲ್ಲಿ ನೆರೆದಿದ್ದಾರೆ. ಏನು ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಇಷ್ಟು ಮಟ್ಟಿಗೆ ಲೀಡ್ ಬರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ. ಎಲ್ಲ ಜನಗಳು ಏನು 50-50 ಬರ್ಬೋದು ಮತ್ತು ಈ ರಿಸಲ್ಟ್ ಫಲಿತಾಂಶ ಬಂದಿರೋದು ನೋಡಿದ್ರೆ ತುಂಬ ಎಲ್ಲ ಜನಗಳು ಕೂಡ ತುಂಬ ಸಂತೋಷದಿಂದಿದ್ದಾರೆ. ನಮ್ಮ BJP ಕಾರ್ಯಕರ್ತರುಗಳು, NDA ಮೈತ್ರಿಕೂಟದಿಂದ ಇವರು JDS ಅವರು ಇರ್ಬೋದು, ಎಲ್ಲ ಸೇರಿ ತುಂಬ ಚೆನ್ನಾಗಿ ಕಾರ್ಯಕರ್ತರುಗಳು ಒಗ್ಗಟ್ಟಿಂದ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸ ಫಲಿತಾಂಶ ಬಂದಿರೋದು ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಏನು ಮಂಜುನಾಥ್ ಸರ್ ಅವರು ಗೆದ್ದಿದ್ದಾರೋ ಕನಕಪುರ ಕ್ಷೇತ್ರನ ಬಂದು ಗಮನಿಸಬೇಕು, ಇಲ್ಲಿ ತುಂಬ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಶ್ರೀನಿವಾಸ್ ಅವರು ಎಲ್ಲರಿಗೂ ನಮಸ್ಕಾರ ಮತ್ತು ಮಾಧ್ಯಮದವರಿಗೂ ನಮಸ್ಕಾರ. ಏನು ಇಷ್ಟು ವರ್ಷ ನಾವು 83ರಿಂದ ಇದುವರೆಗೂ ಒಂದು 2 ಸಲ ನಾವು ಸಂಸದರು ಕಂಡಿದ್ದೀವಿ. ಕನಕಪುರ ಜನತೆ ಏನು ಬಂಡೆ ಅಂತ ಇದ್ರು, ಆ ಬಂಡೆ ಈ ಸಲ ಅವರ ಕಾರ್ಯಕರ್ತರೇ ನಮಗೆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಜಯಶೀಲರಾಗಿ ಮಂಜುನಾಥ್ ಅವ್ರನ್ನ ಜಯಗಳಿಸಿದ್ದಾರೆ. ಏನು ಕೇಂದ್ರದಲ್ಲಿ ಸರ್ಕಾರ ಮೆಜಾರಿಟಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಅದು ಸ್ವಲ್ಪ ಎಲ್ಲ ಕಾರ್ಯಕರ್ತರಿಗೂ ಸ್ವಲ್ಪ ನೋವಿದೆ, ಜನತೆಗೂ ನೋವಿದೆ. ಇನ್ನು ಮುಂದೆ ಸರಿ ಮಾಡಿಕೊಂಡು ಅದು ಒಂದು ಅವ್ರು ಹೋಗ್ಬೇಕು ಅಂತ ಈ ರಾಜ್ಯ ಮಟ್ಟದವ್ರಿಗೂ ಆಗಲಿ ಜಿಲ್ಲಾ ಮಟ್ಟದವ್ರಿಗಾಗಲಿ ಅದು ಒಂದು ಅವರಿಗೆ ಒಂದು ವಿಷಯ ತಿಳಿಸಿದೆ ಅಂತ ಎಲ್ಲರಿಗೂ ಧನ್ಯವಾದ. ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀವಲ್ಲಿ ಅವರು ಈ ಸಲದ MP ಚುನಾವಣೆ ಇದು ಅನಿರೀಕ್ಷಿತ ಬಹುಮತಗಳಿಂದ ಬಂದಿರೋದು ಎಲ್ಲರಿಗೂ ಒಂದು ಖುಷಿಯಾದಂಥ ವಿಚಾರ. ನಾವು ಯಾರು ಇದನ್ನ ಕಡಿಮೆ ಅಂತರದಿಂದ ಗೆಲ್ತಾರೆ ಅನ್ನೋದು ಎಲ್ಲರಿಗೂ ನಾವು ಹೇಳ್ಕೊಂಬರ್ತಾ ಇದ್ವಿ. ಬಟ್ ಇಷ್ಟು ಅಂತರದಿಂದ ಗೆಲ್ತಾರೆ ಅನ್ನೋದು ಇದು ಒಂಥರ ಊಹೆಗೂ ನಿಲುಕದ್ದು ಅಂತ ಹೇಳ್ಬೋದು. ಇನ್ನು ಎಲ್ಲರಿಗೂ ಗೊತ್ತಾಯಿತು, ಕನಕಪುರದ ಜನತೆಗೂ ಹೃದಯವಂತಿಕೆ ಇದೆ. ಹೃದಯವಂತನ ನಿಲ್ಲಿಸಿರೋದ್ರಿಂದ ಇಲ್ಲಿವರೆಗೂ ಹೃದಯವಂತಿಕೆ ಇದೆ. ಮತ್ತೆ ಎಲ್ಲಿ ಸತ್ಯ ನ್ಯಾಯ ಧರ್ಮ ಇದೆ ಒಂದಲ್ಲ ಒಂದಿನ ಜಯಗಳಿಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಮನದಟ್ಟಾಯಿತು. ಮತ್ತೆ ನಮ್ಮ ಮಂಜುನಾಥ್ ಸರ್ ಬಂದ್ಬಿಟ್ಟು ನಮ್ಮ ಕನಕಪುರದ ಸುತ್ತಮುತ್ತ ಗ್ರಾಮಾಂತರಗಳಿಗೆ ಅದೇ ಹೇಳಿದ್ರು, 8 ಲಕ್ಷದ ಆಪರೇಷನ್ಗಳನ್ನ ನಾನು ಮಾಡಿದ್ದೀನಿ ಅಂತ. ನಾವು ಯಾವುದೇ ಮನೆಗೆ ನಾವು ಕ್ಯಾನ್ವಸ್ ಹೋದ್ರೂ ಎಲ್ಲ ಬಟನ್ ಬಿಚ್ಚಿ ತೋರಿಸೋರು. ಅದನ್ನ ವಿಡಿಯೋ ಕೂಡ ಮಾಡಿದ್ದೀವಿ ನಾವು. ನೋಡಿ, ಅಂಥ ಮನುಷ್ಯನ ನಾವು ಹಾಕ್ತೇನೆ, ಯಾರಿಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಒಂದೇ ಒಂದು ಕಳಂಕ ಇದ್ದೇನೆ, ಒಂದೇ ಒಂದು ಆಪಾದನೆ ಇದ್ದೇನೆ ಅಂತ ವ್ಯಕ್ತಿನ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಮೋದಿಜಿಯ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. 3 ಟರ್ಮ್ ಗೆದ್ದಿದ್ದಂಥ ವ್ಯಕ್ತಿನ ಡೆವಲಪ್ಮೆಂಟ್ ಅನ್ನೋದು ಇವಾಗ ಇನ್ನೇನು ಅಂತ ಅಂದ್ಬಿಟ್ಟು ಈಗ ಸದ್ಯದಲ್ಲೇ ಮಂಜುನಾಥ್ ಸರ್ 5 ವರ್ಷದಲ್ಲಿ ಪ್ರೂವ್ ಮಾಡೋದಿದ್ದಾರೆ. ನಮ್ಮ ಗ್ರಾಮಾಂತರನ ಅಭಿವೃದ್ಧಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇವಾಗ ಎಲ್ಲಾರು ಜೊತೆ ಕೂಡಿ ಅವರು ಗೂಡಿಸ್ಕೊಂಡು ಮುಂದುವರಿಯೋದು. ಅವ್ರಿಗೆ ನಾನು ಹೇಳಿದಷ್ಟೇ, ನಾನು ಲೀಡರ್ ಅಲ್ಲ, ನಾನು ಒಬ್ಬ ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ನಿಮ್ಮ ಎಲ್ಲಾರ್ದು ಆಶೀರ್ವಾದ ನನಗೆ ಬೇಕು ಅಂತ ಅಂದ್ಬಿಟ್ಟು ಅವರ ಆ ಗುಣ, ಅವರು ಆ ಹೃದಯವಂತಿಕೆನೆ ಈಗ ಜನಗಳ ಮನಸ್ಸನ್ನ ಗೆದ್ದಿರೋದು. ಒಬ್ಬರ ಬಗ್ಗೆನೂ ಆಪಾದನೆ ಮಾಡಿದೆ, ಒಬ್ಬರ ಬಗ್ಗೆ ಬೈದೆ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದೇನೆ ಇಷ್ಟು ಓಟ್ ತಗೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು
ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಾರ್ಯಕರ್ತರಿಗೂ, ಮತ್ತೆ ಜನಗಳು ಹಾಕಿರೋ ಓಟ್ ಹಾಕಿರುವಂಥ ಜನಗಳಿಗೂ, ಪತ್ರಕರ್ತರುಗಳಿಗೆ ಎಲ್ಲರಿಗೂ ಪಾಪ ಭಾಳ ಎಲ್ಲರೂ ನಿಂತ್ಕೊಂಡು ಪ್ರತಿಯೊಂದು ಕವರೇಜು ಮಾಡಿದಂಥ ತಮಗೆ ಮಾಧ್ಯಮಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರುಗಳು ಪ್ರತಿಯೊಬ್ಬರೂ ನಮ್ಮ ಸಹಕಾರ ಕೊಟ್ಟು, ನಮ್ಗೆ ಉತ್ತೇಜನ ಕೊಟ್ಟು, ನಾವು ಆ್ಯಕ್ಚುಲಿ ಯಾವ ಟರ್ಮಲ್ಲೂ ಇದು 3ನೇ ಎಲೆಕ್ಷನ್ ನಾವೆಲ್ಲ ಮಾಡ್ತಾ ಇರೋದು, ಯಾವ ಟರ್ಮಲ್ಲೂ ಇಷ್ಟು ನಾವು ಉದ್ರೇಕಕ್ಕೆ ಒಳಗಾಗಿ ನಾವು ಕೆಲಸ ಮಾಡಿದ್ದೇವೆ. ಯಾಕಂದ್ರೆ ಒಂದೊಂದು ಏರಿಯಾನು 4 ಸಲ ಹೋಗಿದ್ದೀವಿ ನಾವು ಕ್ಯಾನ್ವಸ್. ಅಷ್ಟು ಸಂತೋಷ ಕೊಡ್ತು ಈ ಸಲ ನಾವು ಮಾಡಿದಂಥದ್ದು. ಅಷ್ಟು ಬಿಸಿಲಿತ್ತು, 40 ಡಿಗ್ರಿ 38 ಡಿಗ್ರಿ, ನಾವು ಲೆಕ್ಸೇ ಇಲ್ಲ. ಅದನ್ನ ಪ್ರತಿ ಮನೆಗೂ ಹೋಗಿ ತಲುಪಿಸಿದೀವಿ ನಾವು. ಎಲ್ಲರೂ ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ತಾವೆಲ್ಲರಿಗೂ ಧನ್ಯವಾದ ಹೇಳಿ ಥ್ಯಾಂಕ್ ಯು ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದಂಥ ಕೋಟೆ KS ಕೃಷ್ಣ ಕಿಟ್ಟಣ್ಣವರು ಮಾತಾಡಬೇಕು. ಆತ್ಮೀಯ ಕನಕಪುರ ನಗರ ಮಂಡಲದ ಪದಾಧಿಕಾರಿ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ಕನಕಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ 1996ರಲ್ಲಿ ನಾವು ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅವತ್ತು ನಾವು ಜಯವನ್ನು ಗಳಿಸಿದ್ದು. 11 ತಿಂಗಳು ಎಂ ಶ್ರೀನಿವಾಸ್ ಅವರು ಮತ್ತು ವಾಜಪೇಯಿರವರ ಕಾಲದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಇವತ್ತೇನು ನಾವು ಕನಕಪುರ ಬೆಂಗಳೂರು ಮಾರ್ಗವಾಗಿ ತಮಿಳುನಾಡಿಗೆ ಏನು 209 ಹೈವೇ ಹೋಗ್ತಾ ಇದೆ, ಅವತ್ತು ಎಂ ಶ್ರೀನಿವಾಸ್ ಅವರ ಕೊಡುಗೆ ಏನಿದೆ. ಹಾಗೆ ಇವತ್ತು ನಾವೇನು ರೈಲು ಅಪ್ ಟು ಚಾಮರಾಜನಗರದವರೆಗೆ ಹೋಗಬೇಕು ಅಂತ ಹೇಳಿದ್ದು ಅದು ಶ್ರೀನಿವಾಸ್ ಅವರ ಕನಸು. ವಾಜಪೇಯಿರವರ ಹತ್ರ ಅವತ್ತು ಮಾತನಾಡಿ ಅವತ್ತು ರೈಲ್ವೆ ಇದನ್ನ ಸ್ಯಾಂಕ್ಷನ್ ಮಾಡಿಸಿದ್ದವರು, ಅದು ಇನ್ನೂ ಕೂಡ ಅದು ಕಾರ್ಯಗತ ಆಗಿಲ್ಲ ಅಂತ. ಹಾಗೆ ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೊಟ್ಟ ಮೊದಲ ಗೆಲುವು ಅಂತಂದ್ರೆ ಡಾಕ್ಟರ್ ಮಂಜುನಾಥ್ ರವರ ಹೆಸರು ಯಾವಾಗ ಅನೌನ್ಸ್ ಆಯ್ತೋ ಅವತ್ತು ನಮ್ಮ ಗೆಲುವು ಅಂತ ಹೇಳಿ ಫಿಕ್ಸ್ ಆಯ್ತು ಅಂತ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಅಲ್ಲ, ದೇಶದಾದ್ಯಂತ ಅವರಿಗೆ ಒಂದು ಒಳ್ಳೆ ಹೆಸರಿದೆ ಅಂತ ಹೇಳಿ, ಒಳ್ಳೆ ಅಭಿಮಾನಿಗಳಿದ್ದಾರೆ, ಒಳ್ಳೆ ಹೃದಯವಂತರ ಅಂತ ಹೇಳ್ತಾರೆ. ಅವ್ರು ಯಾರು ಹೇಳಿದ್ರು ಕೂಡ ಒಂದು ಕೆಟ್ಟ ಪದ ಹೇಳೋದಿಲ್ಲ ಅಂತ. ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವ್ರ ಹೆಸರಿಗೆ ಮೊದಲೇ ಬರ್ತಾ ಇದ್ದಾಗಲೇ ಅವರು ಯಾವ ಜಯದೇವ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷಗಳ ಸುದೀರ್ಘವಾಗಿ ಸೇವೆಯನ್ನು ಮಾಡ್ತಾ ಬಂದ್ರು, ಅವರ ಕಾಲಾವಧಿಯಲ್ಲಿ ಏನೇನು ಅವರು ಹಣಕಾಸು ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾರಾ ಅನ್ನೋದನ್ನ ಸುಮಾರು ಒಂದು 15 ವರ್ಷಗಳಿಂದ ಅವ್ರ ಲೆಕ್ಕಪತ್ರ ತೆಗೆದ್ರು. ಒಂದು ಕೂಡ ಹಣಕಾಸು ವ್ಯತ್ಯಾಸ ಆಗಿಲ್ಲ, ಅದು ಅವರಿಗೆ ಮುಖಭಂಗ ಮಾಡ್ತದೆ. ಹೀಗೆ ನಾವು ಮೊಟ್ಟ ಮೊದಲು ಗೆದ್ದಿದ್ದು ಅಂತಂದ್ರೆ ಅವರ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ದಾಗ ನಮಗೆ ಗೆಲುವಾಯಿತು. ಅದಾದ ನಂತರ ನಮ್ಮ ಮೋದಿಯವರ ಗೆಲುವು, ಮೋದಿಯವರ ಹೆಸರೇನಿತ್ತು ಇಡೀ ದೇಶದಲ್ಲಿ ಮೋದಿ ಅಲೆ ಅಂತ ಏನಿತ್ತು, ಅಲೆ ನಮಗೆ 2ನೇ ಗೆಲುವಾಯಿತು. ಇನ್ನು 3ನೇ ಗೆಲುವು ಅಂತಂದ್ರೆ ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಆಗಿತ್ತು. ಎಲ್ಲೋ ಕಡೆ JDS ಕಾರ್ಯಕರ್ತರಿಗೆ ಕಾಂಗ್ರೆಸ್ನವ್ರ ಜೊತೆ ಹೋಗ್ಲಿಕ್ಕೆ ಇಚ್ಛೆ ಇಲ್ಲ ಅಂತೇಳಿ ಅವತ್ತು 25 ಸೀಟ್, 1 ಸೀಟ್ ಮಂಡ್ಯದಲ್ಲಿ ಸೇರಿ 26 ಸೀಟ್ಗಳನ್ನು ನಾವು ಪಡ್ತೀವಿ. ಆದ್ರೆ ಈ ವರ್ಷ ಬಿಜೆಪಿ ಮತ್ತು JDS ಹೊಂದಾಣಿಕೆ ಆದ್ರಿಂದ ನಮಗೆ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೊಂದಾಣಿಕೆ ಆಯಿತು. ನಾವು ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೀವಿ ಅಂತಂದ್ರೆ ಇವತ್ತು JDS ಮತ್ತು ಬಿಜೆಪಿ ಹೊಂದಾಣಿಕೆ ಆಗಿದಾಗ ಮಾತ್ರ 17-19 ಸೀಟ್ವರೆಗೂ ನಾವು ಬಂದಿದ್ದೀವಿ. ಇಲ್ಲಾಂದ್ರೆ ನಾವು ಇನ್ನೂ ಹೀನಾಯವಾಗಿ ಇನ್ನೊಂದು 7-8 ಸೀಟ್ಗಳಿಂದ ನಾವು ಕಳ್ಕೊಳ್ತಾ ಇದ್ದೋ ಅಂತ. ನಾವು ಕನಕಪುರದಲ್ಲಿ ಇವತ್ತೇನು ನಾವು ಬೇರೆ ಕ್ಯಾಂಡಿಡೇಟ್ ಯಾರಾದ್ರೂ ಆಗಿದ್ದಿದ್ರೆ JDS ನಮ್ಮ ಜೊತೆಲಿ ಇಲ್ಲ ಅಂತಂದ್ರೆ ನಾವು ಇಲ್ಲೂ ಸೋಲನ್ನು ಕಾಣಬೇಕಾಗಿತ್ತು. ಅದರಿಂದ 3ನೇ ಗೆಲುವು ಅಂತಂದ್ರೆ ಆ ಒಂದು JDSನವರು ಹೊಂದಾಣಿಕೆ ಆಗಿದೆ. ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 8 ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೊಂದಾಣಿಕೆ ಆಗಿರೋದ್ರಿಂದ ಅಲ್ಲಿ ಹೆಚ್ಚು ಹೆಚ್ಚು ನಾವು ಮತಗಳನ್ನು ಪಡ್ಕೊಂಡಿದ್ವಿ. ಅದು ಬೆಂಗಳೂರು RR ನಗರದಲ್ಲಿ 98,000 ಚಿಲ್ಲರೆ, ಬೆಂಗಳೂರು ದಕ್ಷಿಣದಲ್ಲಿ 96,000 ಚಿಲ್ಲರೆ ಲೀಡನ್ನು ತಗೊಂಡಿದ್ವಿ. ಕನಕಪುರದಲ್ಲಿ ಅವರಿಗೆ ಲೀಡ್ ಬಂದಿರತಕ್ಕಂಥದ್ದು ನಮಗೆ ಮೀರಿ, ನಮ್ಮ ನಿರೀಕ್ಷೆಗೆ ಮೀರಿ 83,000 ತಗೊಂಡಿದ್ವಿ. ನಾವೇ ಹೇಳ್ತಾ ಇದ್ವಿ, ಕೆಲವು ಮಿತ್ರರು ಸಿಕ್ಕಿದಾಗ ಹೇಳ್ತಾ ಇದ್ರು ನಾವೇ ನಿಮ್ಗೆ ಅಂತ ಹೇಳಿ, ಕನಿಷ್ಠ ನಾವೊಂದು 60,000 ಓಟ್ ತಗೊಳ್ಬಹುದು, ಅಷ್ಟೇ ಅವರೊಂದು 45,000 ಲೀಡ್ ತಗೊಳ್ತಾರೆ ಅಂತ ಹೇಳ್ಕೊಟ್ಟಿದ್ವಿ. ಆದ್ರೆ ಚುನಾವಣೆ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ನಾವು 83,000 ಮತಗಳು ತಗೊಂಡಿದ್ವಿ, 23,000 ಚಿಲ್ಲರೆ ಅವರಿಗೆ ಲೀಡ್ ಬಂದಿದ್ದೀವಿ. ಹಾಗೆ ರಾಮನಗರದಲ್ಲಿ ನಾವು ಅವರೊಂದು 5ರಿಂದ 10,000 ಲೀಡ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ದ, ಆದ್ರೆ 154 ಮತಗಳು ಮಾತ್ರ ಅವ್ರು ಲೀಡ್ ತಗೊಂಡಿದ್ದಾರೆ. ಹಾಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೋ ಆನೇಕಲ್ ಇರ್ಬೋದು, ರಾಮನಗರ, ಇದು ಚನ್ನಪಟ್ಟಣ, ಮಾಗಡಿ, ಕುಣಿಗಲ್ ಇಲ್ಲೆಲ್ಲ ಸ್ವಲ್ಪ ಲೀಡ್ ಬರ್ತೀವಿ ಅಂತ ಅನ್ಕೊಂಡಿದ್ವಿ. ಅದೇ ಈ ಮಟ್ಟಕ್ಕೆ ಲೀಡ್ ಬರ್ತದೆ ನಾವು ಕನಸಲ್ಲೂ ಎಣಿಸಿರ್ಲಿಲ್ಲ. ನಮ್ಮ ಡಾಕ್ಟರ್ ಗೆದ್ರೆ ಒಂದು 25-30,000 ಅಂತರದಲ್ಲಿ ಗೆಲ್ಲಬಹುದು. ಅದು ಗೆಲುವು ನಮ್ದೇ, ಅದು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಅಚ್ಚಳಿಯದ ಒಂದು ವಿಶ್ವಾಸ ಅದು ಮನೆ ಮಾಡಿತ್ತು ಅಂದ್ರೆ ನಾವು ಗೆದ್ದೇ ಗೆಲ್ತೀವಿ.
ಯಾರು ಕೇಳಿದ್ರು ಅಷ್ಟೇ ನಾವು ಗೆಲ್ತೀವ್ರಿ ಅಂತ ಹೇಳಿ, ಕಾಂಗ್ರೆಸ್ ನಾವು ಗೆಲ್ತೀವ್ರಿ ಅಷ್ಟೇ ಅಂತ ಹೇಳಿ. ಲೀಡ್ ಹೋದ್ರಲ್ಲ, ಲೀಡ್ ಗೊತ್ತಿಲ್ಲ, ಲೀಡ್ ಹೇಳಲ್ಲ ಅನ್ನೋ ವಿಶ್ವಾಸದಲ್ಲಿ ನಾವು ಮಾತಾಡ್ತಾ ಇದ್ದೋ. ಅದರಿಂದ ಈ ಎಲ್ಲ ಕಾರ್ಯಕರ್ತರ ಶ್ರಮ ಜೊತೆಗೆ ಜನನೇ ನಿಶ್ಚಯ ಮಾಡಿದ್ರೆ ಈ ಸಲ ಒಂದು ಬದಲಾವಣೆ ತರಬೇಕು. ಎಲ್ಲ ಹೋದ್ರು ಕೂಡ ಬೇರೆ ಬೇರೆ ಪಕ್ಷದವರು, ನಮ್ಮ JDS ಇರ್ಬೋದು, ನಾವು BJP ಇರ್ಬೋದು, ಆದ್ರೆ ನಾವು ಸಹಜವಾಗಿ ಹೊಂದಾಣಿಕೆ ಮಾಡಿದ್ದು ನಾವು ಡಾಕ್ಟರ್ ಪರವಾಗಿ ಕೆಲಸ ಮಾಡಿದ್ವಿ. ಅನ್ಯ ಪಕ್ಷದ ಕಾರ್ಯಕರ್ತರು ಕೆಲವು ಹಿರಿಯರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ರು ಕಿರಣ, ಈ ವರ್ಷ ಅದನ್ನ ಮಾಡಿ ತೋರಿಸ್ತೀವಿ ಈ ಚುನಾವಣೆಯಲ್ಲಿ. ಅದರಿಂದ ನಾವು ಏನು 297 ಬೂತ್ಗಳನ್ನ ನಾವು ತೆಗೆದುಕೊಂಡಾಗ ಎಲ್ಲೆಲ್ಲಿ ಅವರು ಪ್ರಾಬಲ್ಯ ಇತ್ತೋ ಅಲ್ಲೆಲ್ಲೂ ನಾವು ಲೀಡನ್ನು ತೆಗೆದುಕೊಂಡಿದ್ವಿ. ಅದರ ಪರಿಣಾಮ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಆ ಕಾರ್ಯಕರ್ತರ ಏನು ಹಿರಿಯರಿದ್ರು ಅವರೆಲ್ಲ ಬೇಸತ್ತಿದ್ದಾರೆ. ಎಲ್ಲ ಒಂದ್ ಕಡೆ ಲೋಕಲ್ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವರ ದೌರ್ಜನ್ಯ ಜಾಸ್ತಿ ಆಯ್ತು. ಇದರ ಪರಿಣಾಮ ಅದು ನಮಗೆ ಮತಗಳಾಗಿ ಪರಿವರ್ತನೆ ಆಗಿರೋದ್ರಿಂದ ನಾವಿಷ್ಟು ಒಂದು ಜೈಬೇರಿಯನ್ನು ಬಾರಿಸಲಿಕ್ಕೆ ಕಾರಣೀಭೂತರಾಗಿರೋದ್ರಿಂದ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಕನಕಪುರ ತಾಲೂಕಿನ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ್ಯಾರು JDS ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಲ್ಲ ಮುಖಂಡಗಳಿಗೆ ಹಾಗೂ ಎಲ್ಲ ತಾಲೂಕಿನ ಮತ್ತು ಮತದಾರ ಬಂಧುಗಳಿಗೆ ಹಾಗೂ ಕಾರ್ಯಕರ್ತ ಮತ್ತು ನಿಮ್ಮೆಲ್ಲರ ಪತ್ರಕರ್ತ ಬಂಧುಗಳು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ. ಧನ್ಯವಾದಗಳು. ನಗರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ್ ಯಾದವ್ ಅವರು ಮಾತಾಡ್ತಕ್ಕಂಥ ಎಲ್ಲ ನನ್ನ BJP ಮುಖಂಡರು ಹಾಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಮಂಜುನಾಥ್ ಅವರು ಏನು ಗೆದ್ದಿದ್ದಾರೆ ಎಲ್ರಿಗೂ ಹರ್ಷದಾಯಕವಾಗಿದೆ. ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಿದೆ DK ಸುರೇಶ್ ಅವರೇ ಬರ್ತಾರೆ ಅನ್ನೋದು ತುಂಬ ಜನ ಅನಿಸಿಕೆ. ಯಾರು ನಿಂತ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇತ್ತು. ಹೃದಯವಂತರಾದಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನಿಂತ ಮೇಲೆ ಸುಮಾರು ಕಾಂಗ್ರೆಸ್ ಜನತೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅನ್ನೋವಂಥವ್ರು ಕೂಡ ಬದಲಾಗಿದ್ದಾರೆ. ಏಕೆ, ಅವ್ರು ಮಾಡಿರೋಂಥ ಸೇವೆ ಒಂದು ಕಡೆ ಆದರೆ ಅವರ ಹೃದಯವಂತಿಕೆ ಇನ್ನೊಂದು ಕಡೆ ಇತ್ತು. ಜನಕ್ಕೆ ಈ ಸರಿ ಏನೇ ಆದ್ರೂ ಕೂಡ BJPಗೆ ಮತ ಹಾಕಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಕುಂತ್ಕೊಳ್ತು. ಹಾಗಾಗಿ ಈ ಸರಿ ಕನಕಪುರ ಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಓಟ್ಗಳು ಮುಂದೆ ಇದೆ ಕಾಂಗ್ರೆಸ್ಗೆ, ಮಿಕ್ಕೆಲ್ಲ ಕಡೆ ನಮ್ಮ BJP ಬಂದಿದೆ. ಸೊ ನಮ್ಮ ವಾರ್ಡ್ಗಳಲ್ಲಿ ಎಲ್ಲ ಕಷ್ಟಪಟ್ಟು ದುಡಿದಿದ್ದೀವಿ, ಹಾಗಾಗಿ ಫಲಿತಾಂಶ ಚೆನ್ನಾಗೇ ಬಂದಿದೆ. ಅವ್ರ ಕಡೆ ಲೀಡ್ ಏನಿದೆ ತುಂಬಾ ಡೌನ್ ಆಗಿದೆ. ಜನ ಸಹಕಾರ ಕೊಟ್ಟಿದ್ದಾರೆ. ಆ ಜನತೆಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ನನ್ನ ಮಾತು ಕೊನೆಯದಾಗಿ ನಮ್ಮ ನಗರ ಮಂಡಲ BJP ಅಧ್ಯಕ್ಷರಾಗಿರ್ತಕ್ಕಂಥ KM ಮಂಜುನಾಥ್ ರವರು ಮಾತಾಡ್ಬೇಕಂತ ಹೇಳ್ತಾರೆ. ಏನಂತ ಅಂದ್ರೆ ಇಲ್ಲಿ ಕನಕಪುರ ನಗರದಲ್ಲಿ ಕೆಲವೊಂದು ನಮ್ಮನ್ನು ನಾವೇ ಗುರುತಿಸ್ಕೋಬೇಕಾಗುತ್ತೆ. ಕೆಲವೊಂದು ಸಾರಿ ಕೆಲಸ ಮಾಡಿ ಅದೊಂದು ಗುರುತಿಸ್ಕೋಬೇಕಾಗುತ್ತೆ. ಕೆಲಸ ಮಾಡಿರೋದು ಎಲ್ಲ ಜನತೆಗೂ ಗೊತ್ತಿದೆ, ಎಲ್ಲ ವಾರ್ಡಲ್ಲೂ ಗೊತ್ತಿದೆ. ಯಾಕೆಂತಂದ್ರೆ ಒಂದು ಸಾರಿ ನಮಗೆ ನಮ್ಮ ಸ್ಥಾನನ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸ್ಥಾನನ ನಾವೇ ಗಳಿಸ್ಬೇಕಾಗುತ್ತೆ. ಅದು ನಿಮ್ಮೆಲ್ಲರಲ್ಲಿ ಒಂದು ಮನವಿ ಮಾಡ್ಕೊಂಡು ಯಾರಾದರೂ ಅನ್ಯತೆ ಭಾಷೆ ಕ್ಷಮಿಸ್ಬೇಕು. ನಾನು ಜಿಲ್ಲಾ ಮಹಿಳಾ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಮಾತಾಡ್ತಿರೋದು. ಇಲ್ಲಿ ಕನಕಪುರದಲ್ಲಿ ನೀವು ಹೋದ ಎಲೆಕ್ಷನ್ ಇಂದನೂ ಗಮನಿಸ್ತಾ ಇದ್ದೀರಾ ಪತ್ರಕರ್ತರು, ಇಲ್ಲಿ ಎಂತ ಒಂದು ಸಮಸ್ಯೆಗಳು ಬರ್ತಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಬೆರಳು ಎಣಿಕೆ ಅಷ್ಟೇ ಹೆಣ್ಮಕ್ಳು ಬರ್ತಾ ಇರೋದು. ಹೆಣ್ಮಕ್ಳು ಎಷ್ಟು ಸಫಲ್ ಪಡ್ತಾ ಇದ್ದಾರೆ, ಎಷ್ಟು ಕೇಸ್ ಹಾಕ್ಸ್ಕೊಂಡಿದೀವಿ. ನನ್ನ ಮೇಲೆ FIR ಆಗಿದೆ ಹೋದ್ಸತಿ ನಾನು ಈ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿ. ಅಂಥದ್ರಲ್ಲೂ ಕೂಡ ನಾನು ಮನೆಯಿಂದ ಆಚೆ ಬಂದು ಧೈರ್ಯವಾಗಿ ನಾನು ಹೋರಾಡಿರೋದು ನಿಜ. ಬಟ್ ನಾನು ಯಾವತ್ತೂ ಪಕ್ಷಕ್ಕೆ ಅಗೌರವ ಅಂತ ಕೆಲಸ ಮಾಡಿಲ್ಲ. ಇವತ್ತು ಕೂಡ ನಾನು ತುಂಬಾ ಒಂದು ಹಾರ್ಡ್ ವರ್ಕ್ ಅನ್ನ ನಾನು ಮಾಡಿ ಇವತ್ತು ಇದು ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವ್ರ ಪರವಾಗಿ ಓದುವ ಎಲೆಕ್ಷನ್ ಅಂತಾನೂ ಅಲ್ಲ, ಎಲ್ಲ ಎಲೆಕ್ಷನ್ ಅಲ್ಲೂ ಕೂಡ ನಾನು ತುಂಬಾ ಕೆಲಸ ಮಾಡಿರೋದು ಎಲ್ಲಾನು ಗಮನಿಸಿದ್ದೀರಾ. ಜೊತೆಗೆ ಇವತ್ತು ಮಂಜುನಾಥ್ ಅವ್ರು ಗೆಲ್ಬೇಕು ಅಂತ ಅಂದ್ರೆ ಒಂದು ಕನಕಪುರದಲ್ಲೂ ಕೂಡ ಹೆಣ್ಮಕ್ಳು ಶ್ರಮ ತುಂಬಾ ಇದೆ. ಯಾಕೆಂದ್ರೆ ಹೆಣ್ಮಕ್ಳು ಬೆಳಗ್ಗೆ ಹೆಣ್ಣು ಅಷ್ಟೇ ಇವತ್ತು ಹೊರಗಡೆ ಬರಕ್ಕೆ ಎದುರ್ಕೊಂತಾರೆ ಹೆಣ್ಮಕ್ಳು. ಅದರಲ್ಲೂ ಕೂಡ ನಾವು ತುಂಬಾ ಧೈರ್ಯವಾಗಿ ಬಂದು ನಮ್ಮ ಪಕ್ಷನ ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ನಾವು ಧೈರ್ಯವಾಗಿ ಇವತ್ತು ಎಲ್ಲರ ಮುಂದೆ ಬಂದು ನಿಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ನಮ್ಮ ಮಂಜುನಾಥ್ ಅವ್ರು ಇವತ್ತು ಗೆದ್ದಿರೋದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಇನ್ನು ನಮ್ಮ ಜೊತೆಗೂ ಕೂಡ ಬರ್ತಾರೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಅವ್ರಿಗೆ ಒಂದು ಭಯ ಇತ್ತು, ನಮ್ನ ಏನ್ ಮಾಡ್ತಾರೋ ಕನಕಪುರದಲ್ಲಿ ಹೆಣ್ಮಕ್ಳು ಆಚೆ ಹೋದ್ರೆ ಅಂತ. ಇವತ್ತು ಆ ಭಯ ಹೋಗಿದೆ. ಇವತ್ತು ಕೂಡ ನಾವಿಷ್ಟು ಜನ ಇದ್ವಿ, ನಮ್ಮ ಜೊತೆ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಬರ್ತಾರೆ. ಬಂದು ಇದು ನಮ್ಮ ಪಕ್ಷ ಯಾವತ್ತಿದ್ರು
ನಾವು ಉಳಿಸಿ ಬೆಳೆಸಿ ಇವತ್ತು ನಮ್ಮ ನಂಬರ್ 1 ನಾವು ಮಾಡಬೇಕು ಅನ್ನೋದು ನಮ್ಮ ಹೆಣ್ಮಕ್ಳು ಕನಸು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪಕ್ಷದ ಜಿಲ್ಲೆಯ ಹಾಗೂ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಆತ್ಮೀಯ ಬಂಧುಗಳೇ, ಏನು 2024 ಲೋಕಸಭಾ ಚುನಾವಣೆ ಪ್ರಾರಂಭದ ದಿನದಿಂದ ಹಿಂದಕ್ಕೆ ಆ ಚುನಾವಣೆ ಏನು ನಿಗದಿ ಆಗೋದಕ್ಕಿಂತ ಮುಂಚೆ ಬಹುಶಃ ನನಗೇನು ಜವಾಬ್ದಾರಿ ಇರಲಿಲ್ಲ, ಮಾರ್ಚ್ ತಿಂಗಳಲ್ಲೂ ಜವಾಬ್ದಾರಿ ಇರಲಿಲ್ಲ. ಒಂದು ಫಲಾನುಭವಿಗಳ ಸಂಪರ್ಕ ಅಭಿಯಾನ ಅಂತ ಮಾಡಿದ್ರು. ಆ ಫಲಾನುಭವಿಗಳ ಸಂಪರ್ಕ ಅಭಿಯಾನಕ್ಕೆ ಪವಿತ್ರನ ಸಂಚಾಲಕರು ಮತ್ತೆ ಸ್ಟೇಟ್ ಆಫೀಸ್ ಫೋನ್ ಬಂತು, ಪವಿತ್ರ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮಂಜೂರಿ ಜೋಡಿಸಿ ಹೋಗ್ತೀವಿ ಸಹ ಸಂಚಾಲಕರು ಮಾಡಿದ್ರು. ಫಲಾನುಭವಿಗಳ ಸಂಪರ್ಕ ಅಭಿಯಾನದ ಸಹ ಸಂಚಾಲಕರು ಮಾಡಿದ 3 ದಿನಕ್ಕೆ ನನಗೆ ರಾತ್ರಿ ಒಂದು ಫೋನ್ ಬರ್ತದೆ, ಒಂದು 10:30 ಗಂಟೆಗೆ. ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಮುಳಿಯವ್ರು ನನಗೆ ಫೋನ್ ಮಾಡಿದ್ರು, ನೀವು ನಗರ ಮಂಡಲದ ಅಧ್ಯಕ್ಷ ಆಗಿದ್ದು ನೋಡಿ. ಬಹುಶಃ ಮಾರ್ಚ್ 22 ಒಂದು ರಾತ್ರಿ 11 ಗಂಟೆಯಲ್ಲಿ ನಾವು ನೋಡಿದ್ವಿ. ಅವತ್ತಿಂದ ನಗರ ಮಂಡಲದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರತಿಭಟನೆಗಳು, ಅಂದರೆ ಚುನಾವಣೆಗೆ ಮುಂಚೆ ನಾವು ತುಂಬ ಕಾರ್ಯಕ್ರಮ ಕೊಟ್ಟರು. ನಮಗೆ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ ಅಂತೆ, ಯುವ ಮೋರ್ಚಾ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳು 10 ಕಾರ್ಯಕ್ರಮಗಳು ಮಾಡಿದ್ವಿ. ಇಲ್ಲ ನಗರದೆಲ್ಲ ಮಹಿಳೆಯರು ಸೇರಿದಾಗಿ ನಾವೆಲ್ಲ ಸೇರಿದಾಗಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ಕಾರ್ಯಕ್ರಮಗಳಾದ್ಮೇಲೆ ಮತ್ತೆ JDS ನಮ್ಮದು ಹೊಂದಾಣಿಕೆ. ಇದೇ ಫಸ್ಟು ಬಹುಶಃ 99ರಲ್ಲಿ ಅವ್ರನ್ನ JDU ರೇಸ್ ಆಗಿತ್ತು ಕನಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್. ಸಿಂಧಿಯವರದ್ದು ಕೆಳಗೆ ಬಾಣ ಮೇಲೆ ತಾಲೂಕು ಅಂತ ಹೇಳಿದ್ರು. ಅವತ್ತು ನಮಗೆ 44,000 ಮತ, ಇವತ್ತು 80,000 ಜನ ಮತ, ಅವತ್ತು 40,000 ಜನ ಮತ ಬರುತ್ತೆ ನಮಗೆ. ಬಹುಶಃ 99 ಅದೇನು ಸಂದರ್ಭ. ಹಾಗಾಗಿ ನಮ್ಮ ಲೋಕಸಭೆಯಲ್ಲಿ ಇಲ್ಲಿ ಏಷ್ಯಾ ಖಂಡದ 2ನೇ ಲೋಕಸಭಾ ಕ್ಷೇತ್ರ ಬಹುಶಃ ಕನಪುರ ಲೋಕಸಭಾ ಕ್ಷೇತ್ರ. ಇಂಥ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಜನರಂತೂ 1998ರಲ್ಲಿ ಎಂ ಶ್ರೀನಿವಾಸ್ ಅವರು ಅಂದರೆ ಉತ್ತರ ವಿಧಾನಸಭಾ ಕ್ಷೇತ್ರದ MLA ಆಗಿದ್ದಾರೆ. ಆ ಚುನಾವಣಾ ಸ್ಪರ್ಧೆ ಮಾಡ್ತಾರೆ. ಅವತ್ತಿನ ಸಂದರ್ಭದಲ್ಲಿ 16,000 ಜನ ಮತಗಳಲ್ಲಿ ಗೆಲ್ತಾರೆ. ಇದು ನಮ್ಗೆ 2ನೇ ಇರುವುದು ಬಹುಶಃ. ಏನು ಈ ಲೋಕಸಭೆಗೆ ಮೊದಲನೇ ಮೆಂಬರು, ಪಾರ್ಲಿಮೆಂಟ್ ಮೆಂಬರು ಸೀಟ್ ಜಾಫರ್ ಶರೀಫ್ ಅಂತ ಇತಿಹಾಸ ಇರುತ್ತೆ. ಕನಪುರ ಫಸ್ಟ್ ಲೋಕಸಭಾ ಕ್ಷೇತ್ರದ ಮೊದಲನೇ MP ಸೀಟ್ ಜಾಫರ್ ಶರೀಫ್. ಹಾಗಾಗಿ ಇಲ್ಲಿಗೆ ಮೊದಲನೇ BJP MP ಎಂ ಶ್ರೀನಿವಾಸ್ ಅವರು, ಇದು 2ನೇ MP ಡಾಕ್ಟರ್ CN ಮಂಜುನಾಥ್ ಅವರು. ಹಾಗಾಗಿ ನಾನು ಅಧ್ಯಕ್ಷ ಆದಮೇಲೆ ಡಾಕ್ಟರ್ CN ಮಂಜುನಾಥ್ ಅವರು ಅಭ್ಯರ್ಥಿ ಆದರು. ಅದೊಂದು ಒಂದು ಕಡೆ ಖುಷಿ ಇದೆ. ನನ್ನ ಇಷ್ಟು ವರ್ಷದ ಮೇಲೆ ಪಕ್ಷ ಅಧ್ಯಕ್ಷರು ಮಾಡಿದ ಮೇಲೆ ಡಾಕ್ಟರ್ ಮಂಜುನಾಥ್ ನನ್ನ ಹೆಸರವರು ಅಭ್ಯರ್ಥಿ ಆಗಿದ್ದು ನನಗೆ ತುಂಬ ಅತೀವಾದ ಸಂತೋಷ ಆಗಿದೆ. ಹಾಗಾಗಿ ಇಡೀ ನಗರದ ಎಲ್ಲ ಮಹಿಳಾ ಮೋರ್ಚಾ, ಯುವ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಜಿಲ್ಲೆಯ ಪದಾಧಿಕಾರಿಗಳು, ಇಡೀ ನಗರದ ಏನು 31 ವಾರ್ಡ್ನಲ್ಲಿ 51 ಬೂತ್ನಲ್ಲಿ ಇರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿದ ಮತ್ತು ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಇಂದು ನಾವು ಕನಪುರ ನಗರದಲ್ಲಿ 14,000 ಜನ ಮತಗಳನ್ನು ನಾವು ತೊಗೊಳ್ಳೋಕ್ಕೆ ನಮ್ಗೆ ಸಾಕಾರ ಆಗಿದೆ. ಒಬ್ಬ ಮಂಜುನಾಥ ಸಾಧ್ಯ ಆಗಿಲ್ಲ. ಒಬ್ಬ ಮಂಜು ಅಧ್ಯಕ್ಷ ಆದರೆ ಎಲ್ಲ ಮತಗಳು ನಮ್ಗೆ ಬರುತ್ತೆ. ಒಬ್ಬ ಮುಂದೆ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ. ಮಂಜು ಒಬ್ಬ ಭಾಷಣ ಮಾಡಿದ್ರೆ ಎಲ್ಲ ಮುಂದಾಗಿ ಕೆಲಸ ಕಟ್ಟುತ್ತೆ. ಎಲ್ಲರ ಸಹಕಾರ, ಎಲ್ಲ ಪರಿಶ್ರಮ ಇಂದು ನಮಗೆ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ತುಂಬ ಸಹಕಾರ ಇತ್ತು. ಜೊತೆಗೆ ಜನತಾ ಪರವಾದ ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರದ್ಧೆಯಿಂದ, ತುಂಬ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿದ್ರು. ಈ ಚುನಾವಣೆ ನಾವು ಗೆಲ್ಲಬೇಕು. ನಾವು ಇಲ್ಲಿಂದ ಏನು ಲೋಕಸಭಾ ಸದಸ್ಯರು ನಮಗೆ ಮಾಡಿದಂಥ ಒಂದು ಯಾವುದೇ ಒಂದು ವಿಚಾರ ತೊಂದರೆ ಕೊಡ್ತಾರೆ. ನಮಗೆ ಬೇರೆ ಬೇರೆ ಪಕ್ಷದವ್ರು ಬೆಲೆ ಬಿಡಲ್ಲ. ಇಲ್ಲಿ ಸಣ್ಣಕ್ಕೂ ಇವರು ನಮಗೆ ಮೂಗು ತೋರಿಸ್ತಾರೆ. ನಾವು ಯಾವ ಥರ ಲೀಡರ್ ಆಗುತ್ತೆ ಇಲ್ಲಿ, ನಾವು ಇನ್ನೆಷ್ಟು ಸಿಕ್ಕ ನಾವು ಇವ್ರು ಕಾಣ್ತಾರೆ. ನಾವು ರಕ್ತಾಸರ ಯಾವಾಗ ಕೊಡ್ತಪ್ಪ ಅಂತ ಹೇಳಿ ಆ ಮಂಜುನಾಥ, ಬಹುಶಃ ಮಂಜುನಾಥಿಗೆ ಕೂಗಿ ಕೇಳಿಸಿ ಧರ್ಮಸ್ಥಳ ಮಂಜುನಾಥನೇ ಕಳಿಸ್ಕೊಳ್ರಂಥ ಒಬ್ಬ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಅವ್ರು ಗೆಲುವಾಯ್ತು. ಹಾಗಾಗಿ ಇಡೀ ನಗರದಲ್ಲಿ ನಾವು ಬಹುಶಃ ನಂಬರ್ 1 ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಕ್ರಮ ಸಂಖ್ಯೆ 1. ನಮ್ಮ ಮೊದಲನೇ ಒಂದು ಬೂದಿಕೆರೆ ಒಂದೇ ವಾರ್ಡಿದಿಲ್ಲ, ಅಲ್ಲಿಂದ ನಮ್ಮ ಪ್ರಚಾರ ಪ್ರಾರಂಭ ಶುರು ಮಾಡಿ ಮತ್ತೆ ಸಾಕಷ್ಟು ಸಮಯಗಳಲ್ಲಿ ನಾವು ಕೋಟಿಲು ಮಾಡಿದ್ವಿ, ಅಲ್ಲಿ ಬೂದಿಕೆರೆ ಮಾಡಿದ್ವಿ, ಅಲ್ಲಿ ಮಾಡಿದ್ವಿ, ಚೌಲ್ಟ್ರಿ ಮಾಡಿದ್ವಿ, SR ಚೌಲ್ಟ್ರಿ ಮಾಡಿದ್ವಿ, JDS ಹೊಂದಾಣಿಕೆ, ಮತ್ತೆ ದೇವೇಗೌಡ ಕಾರ್ಯಕ್ರಮ ಆಯಿತು, ದೊಡ್ಡ ಒಂದು ಕಾರ್ಯಕ್ರಮ. ಹೀಗಾಗಿ ಎಲ್ಲರ ಒಂದು ಪರಿಶ್ರಮದಿಂದ ನಾವು ಈ ಚುನಾವಣೆಯಲ್ಲಿ ಗೆಲುವಾಯಿತು. ಕೇಂದ್ರದಲ್ಲಿ ಕೂಡ
ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಈ ಶನಿವಾರ 8ನೇ ತಾರೀಕು 8 ಗಂಟೆಗೆ ಅವರು ಪ್ರಮಾಣ ಸ್ವೀಕಾರ ಮಾಡ್ತಿದ್ದಾರೆ. ಇಂಥ ಮಹಾನ್ ಭಾವ ನರೇಂದ್ರ ದಾಮೋದರ ಮೋದಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಬಹುಶಃ ಒಂದು ಇತಿಹಾಸ ಹೇಳಿದ್ದೆ ಬಂಧುಗಳೇ. ಏನಂತ ಹೇಳಿದ ಇತಿಹಾಸ ಅಂದರೆ ಒಬ್ಬ ಕಾಲಜ್ಞಾನಿ ಹೇಳ್ತಾರೆ, ನಾಸ್ಟ್ರಾ ಡಾಮಸ್ ಅಂತ ಒಬ್ಬ ಕಾಲಜ್ಞಾನಿ. ಆ ಕಾಲಜ್ಞಾನಿ ಹೇಳ್ತಾರೆ, ಭಾರತದ ಪೂರ್ವ ಭಾಗದ ಒಂದು ಕಿರಣ ಹುಡುತ್ತೆ, ಆ ಕಿರಣದಿಂದ ಜಗತ್ತು ಭಾರತದ ಮಾತು ಕೇಳುತ್ತೆ, ಜಗತ್ತಲ್ಲಿ ಭಾರತ ಪ್ರಕಾಶಮಾನವಾಗುತ್ತೆ, ಇಡೀ ಜಗತ್ತೇ ಭಾರತ ನೋಡುತ್ತೆ, ಭಾರತ ಜಗದ್ಗುರು ಆಗುತ್ತೆ ಅಂತೇಳಿ ನಾಸ್ಟ್ರಾ ಡಾಮಸ್ ಅವರು ಭವಿಷ್ಯ ಇರ್ತಾರೆ. ಬಹುಶಃ ಆ ಭವಿಷ್ಯವನ್ನು ನರೇಂದ್ರ ದಾಮೋದರ ಮೋದಿ ಅವರಿಗೆ ನುಡಿದಿರಬೇಕು ಅಂತ ನಾನು ಕೂಡ ಭಾವಿಸ್ತೇನೆ. ಅಂತ ಮಹಾಪುರುಷ ಭಾರತ ದೇಶದ ಗುಜರಾತ್ ಮತ್ತು ಪೂರ್ವ ಭಾಗ ಬರುತ್ತೆ, ಆ ಪೂರ್ವ ಭಾಗದಲ್ಲಿ ಹುಟ್ಟಿದಂತಹ ಒಂದು ಕಿರಣನೇ ನರೇಂದ್ರ ದಾಮೋದರ ಮೋದಿ ಅವರು. ಮತ್ತೆ 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಮತ್ತೆ ಅವರು ಪ್ರಧಾನಮಂತ್ರಿಯಾಗಿ ಇಡೀ ಜಗತ್ತನ್ನ ಮತ್ತೊಮ್ಮೆ ಭಾರತದ ತಿರುನೋಡ ಮಾಡಬೇಕು, ಭಾರತ ಅಭಿವೃದ್ಧಿ ರಾಷ್ಟ್ರ ಆಗಬೇಕು, ಭಾರತವನ್ನ ಮತ್ತೊಮ್ಮೆ ಜಗದ್ಗುರುವಾಗಿ ಮಾಡಬೇಕು. ಹೇಗೆ ಈ ಜಗತ್ತಿನ ಮೊಟ್ಟ ಮೊದಲಿನ ಸುವರ್ಣದ ಕಾಲ ರಾಜ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮುತ್ತು, ಚಿನ್ನ, ವಜ್ರ ಒಡವೆಗಳನ್ನ ರಸ್ತೆದಾಗ ಮಾರಾಟ ಮಾಡ್ತಾರೆ. ಅದು ಜಗತ್ತಿನ ಮೊಟ್ಟ ಮೊದಲನೇ ಸುವರ್ಣದ ಕಾಲ. ಜಗತ್ತಿನ 2ನೇ ಸುವರ್ಣದ ಕಾಲ ಅದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಹಕ್ಕಬಕ್ಕರು. ಆ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿ ಆಗಿದ್ರು ಕೃಷ್ಣದೇವರಾಯ, ಅವರದು 2ನೇ ಸುವರ್ಣದ ಕಾಲ. 3ನೇ ಸುವರ್ಣದ ಕಾಲ ಭಾರತ ದೇಶದಲ್ಲಿ ನರೇಂದ್ರ ದಾಮೋದರ ಮೋದಿ 3 ಸರಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾರೆ, 3 ಸರಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರ ಕಾಲದಲ್ಲಿ ಭಾರತದಲ್ಲಿ ಸುವರ್ಣದ ಕಾಲ. 3ನೇ ರಾಜರು ನನ್ನ ಕೂಡ ಭಾಷಣ ನಡೆಸಿದ್ದಾರೆ. 3ನೇ ರಾಜರು ಚಂದ್ರಗುಪ್ತ ಮೌರ್ಯ, ಕೃಷ್ಣದೇವರಾಯ, 3ನೇ ಕಾಲ ನರೇಂದ್ರ ಮೋದಿ ಅವರು. ಸಂದರ್ಭದಲ್ಲಿ ಇಂಥ ಮಹಾಪುರುಷ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋ ಸಂದರ್ಭದಲ್ಲಿ ನನ್ನ ಪಕ್ಷ ನನ್ನನ್ನು ಗುರುತಿಸಿ ನಮ್ಮ ಒಂದು ಪ್ರಾಮಾಣಿಕತೆ ನಿಷ್ಠೆಗೆ ಬೆಲೆ ಕೊಟ್ಟು ನನ್ನನ್ನು ಅಧ್ಯಕ್ಷ ಮಾಡೋದಕ್ಕೆ ಇಡೀ ಸಂಘ ಪರಿವಾರದ ನಮ್ಮ ಭಾಜಪದ ಎಲ್ಲ ಕಾರ್ಯಕರ್ತರು ನಮಸ್ಕರಿಸುತ್ತಾ, ತಮ್ಮ ಕೂಡ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.